ಇವತ್ ನಾನ್ ನಿನ್ನ ಜೊತೆಗೆ ಆ ನಿನ್ನ ವಂಚಕ ವಿಷ್ಣುನು ಅಂತ್ಯ ಮಾಡ್ತೀನಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಹಿರಣ್ಯಕಶ್ಯಪ, ನಿನ್ನ ಅಂತ್ಯ ಮಾಡಲೆಂದೇ ನಾನು ಈ ನರಸಿಂಹ ಅವತಾರ ಧರಿಸಿದ್ದೇನೆ. ಆದ್ರೆ ನನಗೆ ಬ್ರಹ್ಮನ ವರದಾನ ಇದೆ. ಈ ಸೃಷ್ಟಿಲಿರೋ ಯಾವ ಪ್ರಾಣಿನೂ ನನ್ನ ಕೊಲ್ಲೋಕ್ಕಾಗೋದಿಲ್ಲ. ನನಗೆ ಹಗಲಲ್ಲೂ ಸಾವಿಲ್ಲ, ರಾತ್ರಿಲೂ ಇಲ್ಲ. ನನ್ನ ವಧೆ ಅಸ್ತ್ರದಿಂದ ಆಗಲ್ಲ, ಶಸ್ತ್ರದಿಂದನೂ ಆಗಲ್ಲ. ಮೂರ್ಖ ಹಿರಣ್ಯಕಶ್ಯಪ, ಸರಿಯಾಗಿ ನೋಡು. ಈ ಸಮಯ ದಿನವೂ ಅಲ್ಲ, ರಾತ್ರಿಯೂ ಅಲ್ಲ. ಭಗವಂತ ನರಸಿಂಹ ನಿನ್ನನ್ನು ಅಸ್ತ್ರದಿಂದಲೋ ಶಸ್ತ್ರದಿಂದಲೋ ಕೊಲ್ಲುವುದಿಲ್ಲ. ಅವನು ನಿನ್ನ ವಧೆಯನ್ನು ತನ್ನ ನಖಗಳಿಂದ ಮಾಡುತ್ತಾನೆ. ಭಗವಂತ ನರಸಿಂಹ ಬ್ರಹ್ಮನ ಸೃಷ್ಟಿಯಲ್ಲಿಲ್ಲ. ಅವನು ನರನಲ್ಲ, ಪಶುವೂ ಅಲ್ಲ. ಭಕ್ತ ಪ್ರಹ್ಲಾದ, ನಿನ್ ಹಾಗಿರೋ ನನ್ ಭಕ್ತರು ಯುಗ ಯುಗಗಳಲ್ಲಿ ಕೇವಲ ಒಬ್ರೇ ಇರ್ತಾರೆ. ನನ್ಗೆ ನಿನ್ ಭಕ್ತಿಯಿಂದ ತುಂಬಾ ಸಂತೋಷ ಆಗಿದೆ. ಭಕ್ತ ಪ್ರಹ್ಲಾದ, ಕೇಳು, ನಿನ್ಗೆ ಏನ್ ಬೇಕು? ಪ್ರಭು, ನನ್ಗೊಂದೇ ಇಚ್ಛೆ, ನಿಮ್ಮ ಭಕ್ತಿ. ನನ್ಗೆ ನಿಮ್ ಭಕ್ತಿ ಬಿಟ್ಟು ಬೇರೇನೂ ಬೇಡ ಭಗವಂತ. ಭಕ್ತ ಪ್ರಹ್ಲಾದ, ನನ್ ಭಕ್ತಿ ಅಂತೂ ನಿನ್ ಆತ್ಮದಲ್ಲಿ ಒಂದು ಭಾಗ ಆಗೋಗಿದೆ. ಇದನ್ನ ಬಿಟ್ಟು ನಿನ್ಗೆ ಇನ್ಯಾವ ವರ ಬೇಕು? ಪ್ರಭು, ಈ ಜಗತ್ತು ನನ್ನ ಸದಾ ಕುಲಘಾತುಕ ಅಂದ್ಕೊಳ್ಳುತ್ತೆ. ಹಾಗಾಗಿ ನನ್ಗೇನಾದ್ರೂ ಕೊಡ್ಲೇಬೇಕು ಅನ್ಸಿದ್ರೆ ಈ ವರದಾನ ನೀಡಿ. ನಿಮ್ಮ ಯಾವುದೇ ಅವತಾರದಲ್ಲೂ ನನ್ನ ಕುಲದ ಯಾವುದೇ ವ್ಯಕ್ತಿಯನ್ನ ನೀವು ವಧಿಸಬಾರದು. ಏವಮಸ್ತು, ಹಾಗೆ ಆಗ್ಲಿ ಭಕ್ತ ಪ್ರಹ್ಲಾದ. ನನ್ನ ಯಾವುದೇ ಅವತಾರದಿಂದನೂ ನಿನ್ ಕುಲದ ಯಾವ ವ್ಯಕ್ತಿಯದ್ದು ಕೂಡ ಸಂಹಾರ ಆಗೋದಿಲ್ಲ. ದೇವರ್ಷಿ ತನ್ನ ಪರಮಭಕ್ತ ಪ್ರಹ್ಲಾದನಿಗೆ ನೀಡಿದ ವರದಾನದ ಕಾರಣದಿಂದ ಪರಮಾವತಾರಿ ಶ್ರೀಕೃಷ್ಣ ಪ್ರಹ್ಲಾದನ ಪೌತ್ರ ಸಾಹಸಿಕ ಎಂದರೆ ಧೇನುಕಾಸುರನ ವಧೆ ಸ್ವತಃ ಮಾಡಲಾಗುತ್ತಿಲ್ಲ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಮಾತೆ, ನನಗರ್ಥವಾಯಿತು. ಅಣ್ಣ, ಆ ರಾಕ್ಷಸನ್ ಧ್ವನಿ ಉತ್ತರ ದಿಕ್ಕಿಂದ ಬರ್ತಿದೆ. ಬಾ ಅಣ್ಣ, ನಾವು ಉತ್ತರ ದಿಕ್ಕಿಗೆ ಹೋಗ್ಬೇಕು. ಬಾ ಅಣ್ಣ. ಯಾರವನು ಧೇನುಕಾಸುರನ ಕೆಲ್ಸಕ್ಕೆ ಅಡ್ಡಿ ಮಾಡೋ ದುಸ್ಸಾಹಸ ಮಾಡಿದ್ದು? ಧೇನುಕಾಸುರ! ಇದೇನಿದು? ಧೇನುಕಾಸುರ, ಕೆಟ್ಟ ಕೆಲ್ಸದ ಪರಿಣಾಮ ಕೆಟ್ಟದ್ದೇ ಆಗುತ್ತೆ. ಇನ್ನು ಸಮಯ ಇದೆ. ನಿಲ್ಸು ನಿನ್ನ ಅಶುಭ ಧ್ವನಿನ, ಮತ್ತೆ ಹೊರಟೋಗಿಲ್ಲಿಂದ. ನಾನ್ ನಿನ್ಗೆ ನಿನ್ ತಪ್ಪನ್ನ ಸುಧಾರಿಸ್ಕೊಳ್ಳೋ ಒಂದು ಅವಕಾಶ ಕೊಡ್ತೀನಿ ಧೇನುಕಾಸುರ. ನೀನ್ ಅವನೇ ತಾನೆ, ಕಂಸನ ಪರಮಶತ್ರು ಕೃಷ್ಣ? ಕೊನೆಗೂ ನೀನ್ ಬಂದೇ ಬಿಟ್ಟೆ. ಈಗ ಬಂತು ಆನಂದ. ಧೇನುಕಾಸುರ, ಇಲ್ಲಿಗ್ ನನ್ನ ಅಣ್ಣ ಬಂದ್ರೆ, ನನ್ನ ಅಣ್ಣನ್ ಗದೆ ಏಟ್ ತಿಂದ್ರೆ ನೀನು ಜನ್ಮ ಜನ್ಮಾಂತರದ ಆನಂದನು ಮರ್ತ್ಬಿಡ್ತೀಯ ಧೇನುಕಾಸುರ. ಹೌದಾ? ನಾನು ಸ್ವಲ್ಪ ನೋಡ್ತೀನಿ ಯಾರವನು ನಿನ್ನ ಅಣ್ಣ. ತುಂಬಾ ವಿಶ್ವಾಸ ಇದೆಯಲ್ಲ ನಿನ್ಗೆ ಅವನ ಮೇಲೆ. ಕರಿ, ನಾನು ನೋಡ್ತೀನಿ ಯಾರವನು ಅಂತ. ಕರಿ. ಧೇನುಕಾಸುರ, ನಾನೇ ಕೃಷ್ಣನ ದೊಡ್ಡಣ್ಣ, ಅವನ ಅಣ್ಣ ಬಲರಾಮ. ಏನ್ ಧೇನುಕಾಸುರ, ಈಗ ಗೊತ್ತಾಯ್ತಾ ನನ್ನ ಅಣ್ಣನ್ ಬಲ? ನೀವಿಬ್ರು ಸೇರ್ಕೊಂಡು ಮೃತ್ಯುನ ಹುಡ್ಕೊಂಡ್ ಬಂದಿದ್ದೀರಾ. ನಾವಿಬ್ರು ಇಲ್ಲೇ ಇರೋರು, ನೀನ್ ಬಂದಿದ್ಯಾ ನಿನ್ ಮೃತ್ಯು ಹುಡ್ಕೊಂಡು?
ಸರಿಯಾಗಿ ಮಾಡ್ದೆ ಅಣ್ಣ. ಇವತ್ತು ನೀನು ಕೇವಲ ಬಲ ಅಲ್ಲ, ಬದಲಿಗೆ ನೀನು ಬುದ್ಧಿನ ಉಪಯೋಗಿಸಿದ್ಯಾ. ಸರಿಯಾಗಿ ಹೊಡ್ದೆ ಅಣ್ಣ. ಇವತ್ತು ನೀನು ಧರ್ಮಕ್ಕೆ ಅನ್ಯಾಯ ಮಾಡು ರೇಣುಕಾಸುರನ್ನ ಸೋಲ್ಸೇ ಬಿಟ್ಟೆ ಅಣ್ಣ. ರೇಣುಕಾಸುರ, ಈಗ ನಿನಗೆ ಗೊತ್ತಾಗ್ತಿದ್ಯಾ ಮೃತ್ಯು ಯಾರ ಸಮೀಪದಲ್ಲಿದೆ ಅಂತ? ಈ ಧೇನುಕಾಸುರನ್ ಧ್ವನಿ ಯಾಕೋ ಬದಲಾಗಿರೋ ಹಾಗಿದೆ. ಅತ್ತೆ, ಅಣ್ಣನ್ ಗದೆ ತಿಂದ್ರೆ ದೊಡ್ಡ ದೊಡ್ಡ ರಾಕ್ಷಸರು ಸೋತ್ ಹೋಗ್ತಾರೆ. ಇವನು ಧೇನುಕಾಸುರ ಅಷ್ಟೇ. ಹಾಗಾದ್ರೆ ಕೃಷ್ಣ ಮತ್ತೆ ಬಲರಾಮ? ಅತ್ತೆ, ಎಲ್ಲಿ ರಾಕ್ಷಸರು ಅಲ್ಲೇ ಅಣ್ಣ. ಮತ್ತೇನ್ ಸಮಸ್ಯೆನೋ ಅಲ್ಲೇ ನನ್ ಕೃಷ್ಣ. ಕಂದ, ಯಶೋದೆ, ಕಂದ, ನನ್ನ ರಾಜ ಕಂದ. ಅತ್ತೆ, ಹಿಂಗೇನ್ ನೋಡ್ತೀವಿ? ನನ್ ಕೃಷ್ಣ ಧೇನುಕಾಸುರನ ಸಮಸ್ಯೆನ ಖಂಡಿತ ದೂರ ಮಾಡೇ ಬರೋದು. ಹೇ ಭಗವಂತ, ನನ್ನ ಕೃಷ್ಣ ಮತ್ತೆ ಬಲರಾಮನ ರಕ್ಷಣೆ ಮಾಡು. ನನ್ನ ಇಬ್ರು ಮಕ್ಕಳನ್ನ ಕಾಪಾಡು ದೇವ್ರೆ. ಒಳ್ಳೆ ಪ್ರಯತ್ನ ಅಣ್ಣ. ನೀನಂತೂ ಇವತ್ತು ದೊಡ್ಡ ಸಾಹಸಿ ತರ ಹೋರಾಡ್ತಿದ್ಯಾ. ಅಣ್ಣ ಹುಷಾರು. ತೋರ್ಸು ಈ ಅಧರ್ಮಿ ರಾಕ್ಷಸಂಗೆ ನಿನ್ನ ಯುದ್ಧ ಕೌಶಲ್ಯ. ಧೇನುಕಾಸುರ, ನಿನ್ ಆಟ ಇಲ್ಲಿಗೆ ಮುಗೀತು. ಅಣ್ಣ, ನಿನ್ನಿ ಪಟ್ಟು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಇನ್ನ ರಾಕ್ಷಸ ತನ್ನ ಜೀವಕ್ಕಲ್ಲ, ಬದ್ಲಿಗೆ ಅವನ ಮೃತ್ಯುಗಾಸೆ ಪಡ್ತಿರ್ತಾನೆ. ಬಲದ ಧಾಮ ನನ್ ಬಲರಾಮಣ್ಣ, ಬಲದ ಧಾಮ ನನ್ನಣ್ಣ ಬಲರಾಮ. ಈ ಗಂಟೆ ಮೊದಲಿನಾಗಿ ಮತ್ತೆ ಸದ್ದು ಮಾಡ್ತಿದೆ. ಇದು ಸದ್ದು ಮಾಡ್ತಿದೆ. ಇದನ್ನೆಲ್ಲ ನೋಡಿದರೆ ಆ ಧೇನುಕಾಸುರನ ಅಂತ್ಯವಾಗಿರಬೇಕು. ಕೃಷ್ಣ ಇಷ್ಟು ದೊಡ್ಡ ಸಮಸ್ಯೆನ ಇಷ್ಟು ಸುಲಭವಾಗಿ ದೂರ ಮಾಡ್ದ. ಜಯವಾಗಲಿ, 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 ಜಯವಾಗಲಿ. ಕೃಷ್ಣ, ನೋಡ್ದ್ಯಾ ನೀನು?
ನಾನ್ ಹೇಗ್ ಒಬ್ನೇ ಆ ರಾಕ್ಷಸನ್ನ ಅಂತ್ಯ ಮಾಡ್ದೆ ಅಂತ. ಅಣ್ಣ, ನಾನ್ ಯಾವಾಗ್ಲೂ ನಿನ್ಗೆ ಇದನ್ನೇ ಹೇಳ್ತಿದ್ದು. ನನ್ನ ಅಣ್ಣನ್ಗಿಂತ ಹೆಚ್ಚು ಶಕ್ತಿಶಾಲಿ ಬೇರೆ ಯಾರೂ ಇಲ್ಲ. ಕೃಷ್ಣ, ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ. ನಾನು ನಿನ್ಗಿಂತ ಹೆಚ್ಚು ಬಲಶಾಲಿ ಆದ್ರೂ ಆಗ ಕಬಡ್ಡಿ ಆಟದಲ್ಲಿ ಹೇಗೆ? ಅದು ಅಣ್ಣ, ನನ್ನ ಪಟ್ಟನ್ನ ನಿನ್ನಿಂದನೇ ಕಲ್ತಿದ್ದಲ್ವಾ ಅಣ್ಣ? ಇದೇನ್ ಕೃಷ್ಣ, ನೀನು ನಾನ್ ಹೇಳ್ಕೊಟ್ಟಿದ್ನ ನನ್ ಮೇಲೆ ಪ್ರಯೋಗ ಮಾಡಿದ್ಯಾ? ಇದು ತಪ್ಪಲ್ವಾ ಕೃಷ್ಣ? ಅಣ್ಣ, ನಾನ್ ನಿನ್ ಪುಟ್ಟಮ್ಮ ತಾನೇ. ನಿನ್ ಪಟ್ಟಿನ ಮೇಲೆ ಇಷ್ಟಾದ್ರೂ ಅಧಿಕಾರ ಇರ್ಬೋದಲ್ವಾ? ಏನಣ್ಣ? ಖಂಡಿತ. ನಡಿ ಕೃಷ್ಣ, ಧೇನುಕಾಸುರನ್ ನಾಶ ಮಾಡಿದ ಖುಷಿಗೆ ಮನೆಗ್ ಹೋಗಿ ಹೊಟ್ಟೆ ತುಂಬೋ ಅಷ್ಟು ಲಾಡು ತಿನ್ನೋಣ. ನಡಿ. ಬಾ ಅಣ್ಣ. ಏನಾಯ್ತು ಅಣ್ಣ? ಏನಿದೆ ಅಲ್ಲಿ? ನೀನ್ ಈ ರೀತಿ ಯಾರನ್ನ ನೋಡ್ತಿದ್ಯಾ? ಕೃಷ್ಣ, ನಿನ್ ಪ್ರತಿಮೆ. ಯಾರಾದ್ರೂ ನಿನ್ ಪ್ರತಿಮೆನ ಯಾಕೆ ಮಾಡ್ತಾರೆ? ಅಣ್ಣ, ಅದೇನೇ ನನ್ಗೂನು ಅರ್ಥ ಆಗ್ತಿಲ್ಲ. ಕೃಷ್ಣ, ಸರಿಯಾಗಿ ಹೇಳು. ನೀನೇನಾದ್ರೂ ಈ ಪ್ರತಿಮೆ ಮಾಡಿ ಇಲ್ಲಿ ಸ್ಥಾಪನೆ ಮಾಡಿದ್ಯಾ ಹೇಗೆ? ಅಣ್ಣ, ನಾನ್ ಯಾಕೆ ಹಾಗೆ ಮಾಡ್ತೀನಿ ಹೇಳು? ಯಾಕೆ? ನಿನಗನ್ಸಲ್ವಾ ನೀನು ಭಗವಂತ ಅಂತ? ನಾನು ಭಗವಂತನ? ಅಣ್ಣ, ನೀನ್ ಇದೆಂತ ಮಾತಾಡ್ತಿದ್ಯಾ? ಅದೇ ಪೂರ್ತಿ ವೃಜಮಂಡಲ ಹೇಳ್ತಿರೋದು. ಅಣ್ಣ, ನಿನ್ಗೆ ಗೊತ್ತಿದೆಯಲ್ಲ ವೃಂದಾವನ ಜನರ ಬಗ್ಗೆ. ಇದು ಅವರಿಗೆ ನನ್ ಮೇಲಿರೋ ಪ್ರೇಮ, ಮತ್ತೇನೂ ಅಲ್ಲ. ವಿಷಯ ಕೇವಲ ವೃಂದಾವನ ಜನರದಲ್ಲ ಕೃಷ್ಣ. ಕೆಲವೊಂದ್ ಬಾರಿ ನೀನ್ ಎಂತೆಂತ ಕೆಲ್ಸಗಳನ್ನ ಮಾಡ್ತೀಯ ಅಂದ್ರೆ ನನ್ಗೂ ಒಮ್ಮೊಮ್ಮೆ ಹಾಗೆ ಯೋಚನೆ ಬರ್ತಿರುತ್ತೆ. ಈಗ ಇವತ್ತಿನ ವಿಷಯನೇ ತಗೋ. ನೀನು ನನ್ನ ಒಂದೇ ಕ್ಷಣಕ್ಕೆ ಎತ್ತಿ ನೆಲಕ್ ಹಾಕ್ತೆ. ಅಣ್ಣ, ಈಗ ಆ ಮಾತಿಗೂ ಈ ಪ್ರತಿಮೆಗೂ ಏನ್ ಸಂಬಂಧ? ಮತ್ತೆ ಹೇಳು ನನ್ಗೆ, ಈ ಪ್ರತಿಮೆ ಹಿಂದೆ ಏನ್ ರಹಸ್ಯ ಇದೆ? ಈಗ ನೀನ್ ನಿನ್ ಬಗ್ಗೆ ಏನ್ ಸಾಬೀತ್ ಮಾಡ್ಬೇಕು ಅಂತ ಇದ್ಯಾ? ಅಣ್ಣ, ಈಗ ನಾನು ಏನ್ ಹೇಳಿ? ಯಾರೋ ನನ್ ಪ್ರತಿಮೆ ಮಾಡಿದ್ರೆ ಇದ್ರಲ್ಲಿ ನಂದೇನ್ ತಪ್ಪು? ನನ್ ಗೊತ್ತು ಕೃಷ್ಣ, ನನ್ ಪ್ರಶ್ನೆಗೆಲ್ಲ ನಿನ್ ಹತ್ರ ಉತ್ತರ ಇಲ್ಲ. ಆದ್ರೆ ನಿನ್ ಬಗ್ಗೆ ನನ್ ಯಾವ ಅನಿಸಿಕೆನೂ ತಪ್ಪಾಗಿದ್ದೇ ಇಲ್ಲ. ಈ ಪ್ರತಿಮೆ ಮೂಲಕ ನೀನು ನಿನ್ ಬಗ್ಗೆ ಏನೋ ಖಂಡಿತ ಹೇಳೋದಕ್ ಹೊರಟಿದ್ಯಾ? ನೀನು ನಿನ್ನನ್ನೇ ದೇವ್ರು ಅಂತ ಹೇಳೋದಕ್ ಹೊರಟಿದ್ಯಾ? ಈ ರೀತಿ ನನ್ ಪ್ರತಿಮೆನ ಯಾರ್ ಮಾಡಿರ್ತಾರೆ? ನನ್ ನಾರಾಯಣನ ಅವತಾರ. ಈ ಸತ್ಯ ಈ ಜಗತ್ನಲ್ಲಿ ಕೇವಲ ಗುರುದೇವ್ರು ಮಾತ್ರ ಗೊತ್ತಿದೆ. ಆದ್ರೆ ಈ ಪ್ರತಿಮೆ ನೋಡಿದ್ರೆ ಒಂದ್ ವಿಷಯ ಸ್ಪಷ್ಟ ಆಗ್ತಿದೆ. ಈ ಸತ್ಯ ಬೇರೆ ಯಾರಿಗೂ ಗೊತ್ತಿದೆ. ಅದ್ಯಾರೇ ಆಗಿರ್ಲಿ, ಅವನು ನನ್ನ ಪರಮ ಭಕ್ತ ಅನ್ಸ್ತಿದೆ. ನಾನೀ ಭಕ್ತನ ಪತ್ತೆ ಮಾಡ್ಲೇಬೇಕು. ಪರಮಾವತಾರಿ ಕೃಷ್ಣ, ನಾನು ಧೇನುಕಾಸುರ. ನನ್ನ ಅಂತ್ಯ ಮಾಡೋದು ಅಷ್ಟು ಸುಲಭ ಅಲ್ಲ. ಅಣ್ಣ, 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 ನನ್ ಮಾತ್ ಕೇಳು ಅಣ್ಣ. ಅಣ್ಣ, ನನ್ ಮಾತ್ ಕೇಳಣ್ಣ. ನನ್ ಭಗವಂತ ಅಲ್ಲ, ನಿನ್ನ ಪ್ರೀತಿಯ ತಮ್ಮ ಕೃಷ್ಣ. ನಾನು ಕೃಷ್ಣ. ಆಗ್ಲಿ, ನೀನ್ ಕೃಷ್ಣ ಅಂತ ನಾನು ಒಪ್ಕೋತೀನಿ. ಆದ್ರೆ ನಿನ್ಗೆ ಯಾರೋ ಒಬ್ಬ ಭಕ್ತ ಖಂಡಿತ ಇದ್ದಾನೆ.
ಅವನು ಪ್ರೀತಿ ಮತ್ತೆ ಭಕ್ತಿಯಿಂದ ನಿನ್ಗೆ ಅಂತ ಪ್ರತಿಮೆ ಮಾಡಿದ್ದಾನೆ. ಅಣ್ಣ, ಆ ಪ್ರತಿಮೆ ನೋಡಿದ್ರೆ ಹಾಗನ್ಸೋದಂತೂ ನಿಜ. ಆದ್ರೆ ನಾನ್ ಸತ್ಯ ಹೇಳ್ತಿದ್ದೀನಿ ಅಣ್ಣ, ನನ್ಗಂತೂ ಈ ವಿಷಯದಲ್ಲಿ ಏನೂ ಗೊತ್ತಿಲ್ಲ. ಅದು ನನಗೂ ಗೊತ್ತಾಯ್ತು ಕೃಷ್ಣ, ಆದ್ರೆ ನನಗ್ ಒಂದ್ ವಿಷಯ ಗೊತ್ತಾಗ್ತಿಲ್ಲ. ನನ್ಗೆ ಗೊತ್ತಾಗಿರೋದ್ನ ನಿನಗ ಅರ್ಥ ಮಾಡ್ಸೋದ್ ಹೇಗೆ? ಅಣ್ಣ, ನಂದಣ್ಣ, ನೀವು ಹೇಳಿದ್ದಕ್ಕೆ ಬ್ರಜಮಂಡಲದ ಎಲ್ಲಾ ಹಳ್ಳಿಯಿಂದಾನೂ ಮಣ್ಣು ಬಂದಿದೆ. ಇನ್ನು ಪೂರ್ತಿ ಭಕ್ತಿ ಭಾವದಿಂದ ಈ ಮಣ್ಣಿಂದ ಮಾತೆ ಕಾಮಧೇನುವಿನ ಪ್ರತಿಮೆ ಮಾಡಬೇಕು. ಅದು ಮಾತೆ ಕಾಮಧೇನುವಿನ ಪ್ರತಿರೂಪದ ಹಾಗಿರಬೇಕು. ನೀವೇನ್ ಚಿಂತೆ ಮಾಡ್ಬೇಡಿ ನಂದಣ್ಣ. ಈ ವರ್ಷ ಗೋಮಾತೆ ಮೂರ್ತಿ ಹೇಗ್ ಮಾಡ್ಬೇಕಂದ್ರೆ ಎಲ್ರೂ ನೋಡ್ತಾನೆ ನಿಂತ್ಬಿಡ್ಬೇಕು. ನೋಡಿ ಕೃಷ್ಣ ಬಂದ್ಬಿಟ್ಟ. ಕಂದ, ನಾವೆಲ್ಲ ನಿನಗೆ ಕಾಯ್ತಿದ್ವಿ. ನೋಡು, ಗೋತ್ಸವದ ಸಿದ್ಧತೆ ನಡೀತಿದೆ. ಅಮ್ಮ, ನಾನು ಕಾಮಧೇನು ಮತ್ತೆ ಮೂರ್ತಿ ಮಾಡ್ಲಾ? ಖಂಡಿತ ಕಂದ, ಬಾ ಇಲ್ಲಿ. ಸುಖ ಸಮೃದ್ಧಿಯ ಜೀವನದಾತೆ, ಸುಖ ಸಮೃದ್ಧಿಯ ಜೀವನದಾತೆ, ಆರತಿ ನಿನಗಿದು ಹೇ ಗೋಮಾತೆ, ಆರತಿ ನಿನಗಿದು ಹೇ ಗೋಮಾತೆ, ಆರತಿ ನಿನಗಿದು ಹೇ ಗೋಮಾತೆ. ಪರಮಾವತಾರಿ, ನೀನು ನನ್ನ ಅಂತ್ಯ ಆಯ್ತು ಅಂತ ಸಂಭ್ರಮ ಪಡ್ತಿದ್ಯಲ್ಲ, ಮುಂದೆ ಬರೋ ಸಂಕಷ್ಟಗಳನ್ನ ಮರೆತು ಗೋ ಉತ್ಸವದ ಸಿದ್ಧತೆ ಮಾಡ್ತಿದ್ಯಾ? ಈಗ ನಾನು ನೋಡ್ತೀನಿ ನೀನು ಈ ಧೇನುಕಾಸುರನ ಶಕ್ತಿನ ಹೇಗೆ ಎದುರಿಸ್ತೀಯ ಅಂತ. ಯಾ ಹೇಳಿ ಗೋಮಾತೆಗೆ ಜೈ. हे कामधेनु माता, हे कामधेनु माता, करे देह कृष्ण राधा समेता. हे कामधेनु माता, करे देह कृष्ण राधा समेता. आलिसु मोರೆಯನು हे ಪಾಲಕರೇ, ಬಾಳಿರಲಂಬುದು ನಿನ್ನಿಂದಲೇ. हे कामधेनु माता, करे देह कृष्ण राधा समेता. ಈ ಗೋಪಾಲರ ರಕ್ಷಿಸುತ್ತಾರೆ, ಬೇಡಿದುದೆಲ್ಲವ ನೀಡುತ್ತ ಕಾಯೆ. ಸಂಕಟವೆಲ್ಲವ ಕ್ಷಣದಲ್ಲಿ ಕಳೆದು ಪ್ರಾರ್ಥನೆಯಾಲಿಸಿ ನಮ್ಮಲ್ಲಿ ಒಲಿದು. ಹೇ ಕಾಮಧೇನು ಮಾತಾ, करे देह कृष्ण राधा समेता. ದಾಮೋದರ, ಇದೇನ್ ಮಾಡ್ದೆ ನೀನು?
ನಾನ್ ನಿನ್ನೆ ಕೇಳ್ತಿರೋದು, ಯಾಕೆ ಸುಮ್ನಿದ್ಯಾ? ನಂದರಾಜ, ಇವರಿಗೆಲ್ಲ ಏನಾಗ್ತಿದೆ? ದಾಮೋದರ, ಇದೇನ್ ಮಾಡ್ತಿದ್ಯಾ? ದಾಮೋದರ, ನಿಂತ್ಕೋ. ಇವತ್ತು ವೃಂದಾವನದಲ್ಲಿ ನರಸಂಹಾರ ಆಗತ್ತೆ. ಅಲ್ಲಿ ಯಾವ ಗೊಲ್ಲನೂ ಉಳಿಯಲ್ಲ, ಯಾವ ಗೋಪಿನೂ ಅಥವಾ ಯಾವ ಗೊಲ್ಲ ಬಾಲಕನು. ನನ್ನ ಅಸುರಿ ಶಕ್ತಿಗಳನ್ನ ತುಂಬಿಕೊಂಡಿರೋ ಗೊಲ್ರು ತಮ್ಮೊಳಗೆ ಹೊಡೆದಾಡಿ ಸತ್ತು ಹೋಗ್ತಾರೆ. ಕೃಷ್ಣ, ಇಲ್ಲಿ ಏನಾಗ್ತಿದೆ ಅಂತ ನನಗೊಂದು ಗೊತ್ತಾಗ್ತಿಲ್ಲ. ದಾಮು ಚಿಕ್ಕಪ್ಪ ಮತ್ ಇವ್ರಿಬ್ರು ರಾಕ್ಷಸ ತರ ಯಾಕೆ ನಡ್ಕೋತಾ ಇದಾರೆ? ಅಣ್ಣ, ಮೊದ್ಲು ಇವ್ರು ರಕ್ಷಣೆ ಮಾಡ್ಬೇಕು. ಈಗ ಅದನ್ನೆಲ್ಲ ಹೇಳಕ್ ಸಮಯ ಇಲ್ಲ. ಆದ್ರೆ ಗೊಲ್ಲ, ಇವರು ಅಸುರರಲ್ಲ. ಆದ್ರೆ ಅವ್ರಿಗೆ ಅಸುರ ಶಕ್ತಿ ಹೇಗ್ ಬಂತು? ರಾಧೆ, ಇದು ಖಂಡಿತ ಧೇನುಕಾಸುರನ ಅಸುರ ಶಕ್ತಿ ಪ್ರಭಾವನೆ. ಧೇನುಕಾಸುರ? ಆ ಧೇನುಕಾಸುರನೇ ಇಲ್ಲ ಅಂದ್ಮೇಲೆ ಅವ್ನ್ ದುಷ್ಟ ಶಕ್ತಿಗಳ ಪ್ರಭಾವ ಹೇಗಾಗುತ್ತೆ ಕೃಷ್ಣ? ಅದಂತೂ ಗೊತ್ತಿಲ್ಲ, ಆದ್ರೆ ಹಾಗೆ ಅನ್ನಿಸ್ತಿದೆ. ಮಾವ, ಅತ್ತೆ, ಎದ್ದೇಳಿ. ಕೃಷ್ಣ, ಇವರು ರಾಕ್ಷಸರಾಗಿ ಬದಲಾಗಿದ್ದಾರೆ ಅಂದ್ಮೇಲೆ ನಾನ್ ಈಗ್ಲೇ ಇವ್ರನ್ನ ಕೊಲ್ಬೇಕು. ಅಣ್ಣ, ಅವರಿಗೆ ಗೊತ್ತಾಗ್ತಾ ಇಲ್ಲ ಅವ್ರು ಹೀಗ್ ಮಾಡ್ತಿರೋದು. ಇದು ಕೇವಲ ಅಸುರ ಶಕ್ತಿಗಳ ಪ್ರಭಾವನೆ. ಅದಕ್ಕೆ ನಾವ್ ಇವ್ರಿಗೆ ತೊಂದರೆ ಕೊಡಬಾರ್ದು. ಕೃಷ್ಣ, ಇವ್ರಂತೂ ಬರ್ತಾನೆ ಇದ್ದಾರೆ. ನೀನು ಚಿಕ್ಕಪ್ಪ ಚಿಕ್ಕಮ್ಮನ್ನ ಕರ್ಕೊಂಡು ಒಳಗ್ ಹೋಗು. ನಾನ್ ಇವ್ರನ್ನ ತಡಿತೀನಿ. ಅಣ್ಣ, ನೆನ್ಪಿಡ್ಕೋ, ನಾವ್ ಇವ್ರಿಗೆ ಏನು ಮಾಡೋ ಹಾಗಿಲ್ಲ. ಬದ್ಲಿಗೆ ಇವ್ರನ್ನ ತಡಿಬೇಕು. ಸರಿನಣ್ಣ? ಸರಿ ಕೃಷ್ಣ. ಕಂದ, ಕೃಷ್ಣ, ನಂದರಾಜ, ಕಂದ ಎಲ್ಲಿದ್ದಾನೆ? ಕೃಷ್ಣ, 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 ನಾವು ಬೇಗ ಮನೆಯೊಳಗೆ ಹೋಗ್ಬೇಕು. ಬನ್ನಿ ಬನ್ನಿ ಬನ್ನಿ, ಬನ್ನಿ ಅತ್ತೆ, ಬನ್ನಿ ಮಾವ. ಎಲ್ರೂ ಬೇಗ ಬೇಗ ಒಳಗ್ ಬನ್ನಿ. ಕಂದ, ಕೃಷ್ಣ, ಹೊರಗಡೆ ಏನ್ ಮಾಡ್ತಿದ್ಯಾ? ಒಳಗ್ ಬಾ. ಕಂದ, ಒಳಗ್ ಬಾ. ಅಮ್ಮ, ಚಿಂತೆ ಮಾಡ್ಬೇಡ, ನನ್ಗೇನು ಆಗೋದಿಲ್ಲ. ನಾನು ಇಲ್ಲೇ ಇದ್ದೀನಿ. ಅಮ್ಮ, ನಾನು ಈಗ್ಲೇ ಬರ್ತೀನಿ. ಕಂದ, ಕೃಷ್ಣ, ಎಲ್ಲಿ ಹೋಗ್ತಿದ್ಯಾ ನೀನು? ಕೊನೆಗೂ ಆ ಶುಭಗಳಿಗೆ ಬಂದೇ ಬಿಟ್ಟಿದೆ. ಇದನ್ನು ನಾನು ವರ್ಷಗಳಿಂದ ಕಾಯುತ್ತಿದ್ದೆ. ಎಂತಹ ಪರಮ ಪಾವನ, ಮನ ತಣಿಸುವ ದೃಶ್ಯವಿದು. ನಾನು ಹೇಳಿದ್ನಲ್ಲ ಮಿತ್ರ, ಈ ವೃಂದಾವನ ವಾಸಿಗಳು ಇದೇ ರೀತಿ ನಾಶ ಆಗ್ತಾರೆ. ಅಲ್ಲ 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 ಅಲ್ಲ, ನಾಶವಲ್ಲ, ಸರ್ವನಾಶ. ನಾನಂತೂ ನನ್ನ ಅದೆಷ್ಟು ಅಸುರರನ್ನು ಕಳಿಸಿದ್ದೆನೋ ಗೋಕುಲಕ್ಕೆ. ಈಗ ನೋಡು, ಅಲ್ಲಿರುವ ಅಷ್ಟು ವೃಂದಾವನ ವಾಸಿಗಳು ಅಸುರರಾಗಿದ್ದಾರೆ. ನಾನಿನ್ನು ಯಾರನ್ನೂ ಕಳಿಸುವ ಅವಶ್ಯಕತೆ ಇಲ್ಲ. ಅವರೇ ಸ್ವತಃ ತಮ್ಮ ತಮ್ಮ ಅಂತ್ಯ ಮಾಡುತ್ತಾರೆ. ಇದಿನ್ನು ಆರಂಭ ಮಿತ್ರ.
ಈಗಿನ್ನು ಕೆಲವು ಗೋಪರು ಮಾತ್ರ ಅಸುರಿ ಶಕ್ತಿಯಿಂದ ಪ್ರಭಾವಿತರಾಗಿದ್ದಾರೆ. ಆದ್ರೆ ಹೋಗ್ತಾ ಹೋಗ್ತಾ ಈ ಸಂಪೂರ್ಣ ವೃಂದಾವನದ ಮೇಲೆ ಅಸುರಿ ಶಕ್ತಿಗಳು ಹಬ್ಬುತ್ತಾ ಹೋಗುತ್ತೆ. ಮತ್ತಲ್ಲಿ ನಿನ್ನ ಒಬ್ಬ ವಿರೋಧಿನೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಜನರೆಲ್ಲ ಭಗವಂತ ಕಂಸನ ಭಕ್ತರಾಗಿರ್ತಾರೆ. ಭಗವಂತ ಕಂಸನಿಗೆ ಜೈ. ಭಗವಂತ ಕಂಸನ ಜೈ ಜೈಕಾರ ಮಾಡುತ್ತಾರೆ. ಭಗವಂತ ಕಂಸನ ನಾಮದ ಜಪ ಮಾಡುತ್ತಾರೆ. ಓಂ ಕಂಸಾಯ ನಮಃ, ಓಂ ಕಂಸಾಯ ನಮಃ. ಚಕ್ರಧಾರಿ, ನೋಡು ನಿನ್ನ ವೃಜಮಂಡಲ ನೋಡು. ಇನ್ನು ನಿನ್ನ ಭಕ್ತರೇ ಭಗವಂತ ಕಂಸನ ಪೂಜೆ ಮಾಡುತ್ತಾರೆ. ಅವರು ನಿನ್ನ ಭಕ್ತರೇ ಅಲ್ಲವಾದರೆ ಮತ್ತೆ ನೀನು ಅವರ ಭಗವಂತ ಹೇಗಾಗುವೆ? ನಾರಾಯಣನೆಂದು ಕರೆದುಕೊಳ್ಳುವ ವಂಚಕ ವಿಷ್ಣು. ಇಲ್ಲಿ ಬಾ. ಓಂ ಕಂಸಾಯ ನಮಃ. ಆಶೀರ್ವಾದ. ಇಲ್ಲಿ ಬಾ, ನನ್ನ ಭಕ್ತನಾಗು. ಕೃಷ್ಣ, ಇವ್ರು ಎಲ್ಲ ನಾಶ ಮಾಡೋಕ್ ಹೊರಟಿದ್ದಾರೆ. ಮತ್ತೆ ನಾನ್ ಇವ್ರನ್ನ ಸಾಯಿಸೋಕೂ ಆಗಲ್ಲ. ಈಗ ಇವ್ರನ್ನೆಲ್ಲ ಹೇಗಾದ್ರೂ ನೀನೇ ಸರಿ ಮಾಡ್ಬೇಕು ಕೃಷ್ಣ. ಅಣ್ಣ, ಈ ಸಮಸ್ಯೆಗೆ ಪರಿಹಾರನ ಕೇವಲ ಗುರುದೇವರು ಮಾತ್ರ ಹೇಳಕ್ಕಾಗತ್ತೆ. ನಾನು ಆದಷ್ಟು ಬೇಗ ಗುರುದೇವರ ಹತ್ರ ಮಾತಾಡ್ಬೇಕು. ಅಲ್ಲಿವರೆಗೂ ನೀನು ಈ ಚಂದ್ರನ್ನ ತಡಿಬೇಕು. ಸರಿ ಕೃಷ್ಣ, ಆದ್ರೆ ನನ್ನ ಈ ಗದೆನ ಬಳಸದೆ ಅವ್ರನ್ನ ತಡೆಯೋದಾದ್ರೂ ಹೇಗೆ? ನೀನ್ ಈಗ್ಲೇ ಹೊರಟು ಗುರುಗಳನ್ನ ಮಾತಾಡ್ಸ್ಕೊಂಡು ಬೇಗ ಬಾ. ಅಲ್ಲಿ ತನಕ ನಾನು ಅವ್ರನ್ನ ಬಲದಿಂದ ಅಲ್ಲ ಬುದ್ಧಿಯಿಂದ ತಡೆಯೋಕ್ ಪ್ರಯತ್ನ ಮಾಡ್ತೀನಿ. ಸರಿ ಅಣ್ಣ. ಕೃಷ್ಣ, ಕೃಷ್ಣ ಎಲ್ಲಿಗೆ ಹೋಗ್ತಿದ್ಯಾ? ಒಳಗ್ ಬಾ. ಮಾವ, ಈಗೊಲ್ಲ ಯಾವಾಗ್ಲೂ ತಾನ್ ಅಂದ್ಕೊಂಡಂಗೆ ಮಾಡ್ತಾನೆ. ಅವನ್ಗನ್ಸುತ್ತೆ ಎಲ್ಲ ಕೆಲ್ಸನೂ ಅವನೇ ಮಾಡ್ಬೋದು ಅಂತ. ಆದ್ರೆ ನನ್ ಸಹಾಯ ಇಲ್ದಾನೆ ಅವನೇನೋ ಮಾಡೋಕ್ ಸಾಧ್ಯ ಇಲ್ಲ. ಅವನ್ ಬರ್ತಾನೆ ಮಾವ. ಅವನ್ಗೆ ಯಾವಾಗ ರಾಧೆ ಸಹಾಯ ಬೇಕಾಗುತ್ತೋ ಅವಾಗ ಅವನ್ ಬಂದೇ ಬರ್ತಾನೆ. ಕೃಷ್ಣ, ನಿನ್ನ ಅನುಮಾನ ಸತ್ಯವೇ? ಇವೆಲ್ಲ ಆ ಧೇನುಕಾಸುರನ ಅಸುರಿ ಶಕ್ತಿಗಳ ಪ್ರಭಾವದಿಂದಾಗುತ್ತಿದೆ. ಈಗಿನ್ನೂ ಅವನ ಅಸುರಿ ಪ್ರಭಾವದಲ್ಲಿ ಸ್ವಲ್ಪ ಗೊಲ್ಲರಿದ್ದಾರೆ. ಆದರೆ ನನ್ನ ಭಯವೆಂದರೆ ಸಮಸ್ತ ವೃಂದಾವನವಾಸಿಗಳು ಅವನ ಅಸುರಿ ಪ್ರಭಾವಕ್ಕೊಳಗಾದರೆ ಅಲ್ಲ, ಅನರ್ಥ ಆಗೋಕ್ಕೂ ಮೊದ್ಲು ನಾವು ಅವ್ರನ್ನ ತಡಿಬೇಕು. ನೀವೇ ಹೇಳಿ ಗುರುದೇವ, ನಾನು ಹೇಗ್ ತಡಿಲಿ ಅವನ ಧರ್ಮನ? ಅವನನ್ನು ತಡೆಯಲು ಒಂದೇ ಮಾರ್ಗವಿದೆ ಕೃಷ್ಣ, ಧೇನುಕಾಸುರನ ವಧೆ. ಅಣ್ಣ, ಅವನ ಅಂತ್ಯನೂ ಮಾಡಿದ್ದ, ಆದ್ರೆ ಅವ್ರ ಶತ್ರು ಸಾಯ್ಲಿಲ್ಲ. ಈಗ ಇಂಥ ಸ್ಥಿತಿಲಿ ಧೇನುಕಾಸುರನ್ನ ಹೇಗ್ ನಾಶ ಮಾಡೋದು ಗುರುದೇವ? ಕೃಷ್ಣ, ಈ ಸಮಯದಲ್ಲಿ ನಾನು ನಿನಗೇನು ಹೇಳಲಾರೆ. ನಾರಾಯಣ ನಾರಾಯಣ. ಪ್ರಣಾಮಗಳು ಪ್ರಭು. ದೇವಋಷಿ ನಾರದ, ಇದು ನನ್ನ ಪರಮ ಸೌಭಾಗ್ಯ. ಇಂದು ನನಗೆ ನನ್ನ ಪ್ರಭುವಿನ ಜೊತೆಗೆ ತಮ್ಮ ದರ್ಶನವೂ ಪ್ರಾಪ್ತವಾಯಿತು. ಎಲ್ಲಿ ನನ್ನ ಪ್ರಭುವೋ ಅಲ್ಲೇ ಅವರ ಭಕ್ತ. ದೇವರ್ಷಿ, ಆದ್ರೆ ನೀವ್ ಎಲ್ಲೇ ಹೋದರೂ ಯಾವ್ದಾದ್ರೂ ಒಂದು ವಿಶೇಷ ಪ್ರಯೋಜನಕ್ಕೆ ಹೋಗ್ತೀರಾ? ಹೇಳಿ, ಇಲ್ಲಿ ಬಂದಿರೋ ಕಾರಣ? ಇದು ಸಹ ನಿಮ್ಮ ಲೀಲೆಯೇ ಪ್ರಭು. ಎಲ್ಲವನ್ನು ತಿಳಿದರೂ ಕೂಡ ನೀವು ಏನನ್ನು ತಿಳಿಯದಂತೆ ಇರುತ್ತೀರಿ ಪ್ರಭು. ಈಗ ಈ ನಿಮ್ಮ ಸಮಸ್ಯೆಗೆ ನನ್ನ ಬಳಿ ಪರಿಹಾರವಿದೆ. ಈ ಸಮಯದಲ್ಲಿ ನಮ್ಗೆ ಒಂದೇ ಸಮಸ್ಯೆ ಇದೆ, ಧೇನುಕಾಸುರನ ಅಂತ್ಯ. ನಾರಾಯಣ ನಾರಾಯಣ. ಪ್ರಭು, ಈ ನಿಮ್ಮ ವಿಘ್ನವನ್ನು ವಿಘ್ನನಾಶಕ ಗಣೇಶನೇ ದೂರ ಮಾಡಬೇಕು. ಈಗ ಧೇನುಕಾಸುರನ ಮಲಿನ ಮತ್ತು ಅಶುದ್ಧತೆಗಳನ್ನು ಎದುರಿಸಲು ಕೇವಲ ನಮ್ಮ ಶ್ರೀ ಗಣೇಶನಿಂದ ಸಾಧ್ಯವಿದೆ. ಮತ್ತೆ ಪ್ರಭು, ನಿಯತಿಯು ಇದನ್ನೇ ಬಯಸುತ್ತದೆ. ಈ ಧೇನುಕಾಸುರನಂತಹ ಪಾಪಿ ಅಸುರನ ಅಂತ್ಯ ಪಾರ್ವತಿ ನಂದನ ಶ್ರೀ ಗಣೇಶನ ಕೈಗಳಿಂದಾಗಲಿ. ನಾರಾಯಣ ನಾರಾಯಣ. ನನ್ಗೆ ಅರ್ಥ ಆಯ್ತು ಋಷಿವರ್ಯ. ನಿಯತ್ತಿನೂ ಇದನ್ನೇ ಬಯಸೋದಾದ್ರೆ ಆ ರೀತಿಲೇ ಆಗ್ಲಿ. ನಾರಾಯಣ ನಾರಾಯಣ.
ಇವ್ರಂತೂ ವೃಂದಾವನನೇ ನಾಶ ಮಾಡ್ತಿದ್ದಾರೆ. ಈಗ್ಲೇ ಇವ್ರನ್ನ ತಡಿದೇ ಇದ್ರೆ ಇಲ್ಲಿರೋ ಯಾವ್ದನ್ನು ಇವ್ರು ಉಳ್ಸೋದಿಲ್ಲ. ಬೆಂಕಿ ಈ ಬೆಂಕಿಯಿಂದ ನಾನು ಪೂರ್ತಿ ವೃಂದಾವನನ ಸುಟ್ಟು ಹಾಕಿ ಭಸ್ಮ ಮಾಡ್ತೀನಿ. ಒಬ್ಬ ವೃಂದಾವನ ವಾಸಿನ ಉಳಿಯಲ್ಲ. ಇವ್ರನ್ನ ತಡಿಯೋಕಿರೋದು ಒಂದೇ ದಾರಿ. ದಾಮು ಚಿಕ್ಕಪ್ಪ, ಕೃಷ್ಣ, ಶ್ರೀ ಗಣೇಶನೇ ನಮಗೀಗ ಉಳಿದಿರುವ ಆಸರೆ. ಅವರ ಆವಾಹನೆ ಮಾಡು ಕೃಷ್ಣ. ಓಂ ಗಣಪತೇ ನಮಃ. ಓಂ ಗಣಪತೇ ನಮಃ. ಹೇ ವಿನಾಯಕ, ಹೇ ಏಕದಂತ, ಹೇ ವಿಘ್ನಾಶಕ, ಹೇ ಗಣಪತಿ, ಈ ವೃಜಮಂಡಲದ ಜನರು, ಇಲ್ಲಿರೋ ಋಷಿ ಮುನಿ ಮತ್ತೆ ನಾನು ಯಶೋದೆ ನಂದನ ಕೃಷ್ಣ ಧರ್ಮದ ರಕ್ಷಣೆಗಾಗಿ ನಿಮ್ಮನ್ನ ಆಹ್ವಾನಿಸ್ತೀವಿ. ನಮ್ ಸಂಕಷ್ಟನ ದೂರ ಮಾಡಿ ವಿಘ್ನಹಾರಕ. ಕಣ್ಣು ತೆರೆಯಿರಿ ಪ್ರಭು, ನಿಮ್ಮ ಭಕ್ತ ನಿಮ್ಮ ಸೇವೆಗೆ ಸಿದ್ಧನಾಗಿದ್ದಾನೆ. ದಾಮು ಚಿಕ್ಕಪ್ಪ, ನಾನ್ ನಿಮ್ಗೆ ಯಾವ ಶಿಕ್ಷೆನೂ ಕೊಡಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಯಾರು ರಾಕ್ಷಸರ ಕೆಲಸ ಮಾಡ್ತಾರೋ ಅವರು ರಾಕ್ಷಸ್ರೆ. ಅಂತವ್ರಿಗೆ ಶಿಕ್ಷೆ ಖಂಡಿತ ಸಿಗ್ಲೇಬೇಕು. ಈಗ ನಿನ್ನಲ್ಲಿ ನನ್ ದಾಮು ಚಿಕ್ಕಪ್ಪನ್ ಯಾವ ಗುಣ ಧರ್ಮ ಉಳ್ಕೊಂಡೇ ಇಲ್ಲ. ಈಗ ನಿನ್ನಲ್ಲಿ ಭಯ, ಅತ್ಯಾಚಾರ ಮತ್ತೆ ಅಧರ್ಮ ಒಬ್ಬ ರಾಕ್ಷಸನ ಹಾಗೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಈಗ ನೀನು ಶಿಕ್ಷೆ ಅನುಭವಿಸಲೇಬೇಕು. ಈ ರಾಕ್ಷಸರು ಖಂಡಿತ ಎಲ್ಲೋ ಮಾಯ ಆಗಿದ್ದಾರೆ. ಕೇಳ್ರೋ, ನಾನ್ ನಿಮ್ಗೆ ಕಡೆ ಎಚ್ಚರಿಕೆ
ಎಚ್ಚರಿಕೆ ಕೊಡ್ತಿದ್ದೀನಿ. ನನ್ ಮುಂದೆ ಬನ್ನಿ, ಇಲ್ಲ ಅಂದ್ರೆ ನೀವ್ ಯಾರು ನನ್ ಗದೆಯಿಂದ ಪಾರಾಗೋಕ್ಕಾಗಲ್ಲ. ನೀವು ನನ್ ಮುಂದೆ ಬರೋದಿಲ್ಲ ಅಲ್ವಾ? ಈಗ ನಾನೇ ನಿಮ್ ಮುಂದೆ ಬಂದು ನಿಮ್ನ ಕೊಲ್ತೀನಿ. ಪ್ರಣಾಮ. ಹೇ ಪರಮಾವತಾರಿ ಶ್ರೀಕೃಷ್ಣ, ನೀವೇ ನನಗೆ ನಮಸ್ಕರಿಸಿದಿರಿ, ನನ್ನ ಸ್ಮರಣೆ ಮಾಡಿದಿರಿ. ನಾನು ಧನ್ಯನಾದೆ ಪ್ರಭು. ಹೇಳಿ, ನಾನು ನಿಮಗೆ ಯಾವ ಸಹಾಯ ಮಾಡಬಲ್ಲೆ? ಹೇ ಗಣಪತಿ, ಒಬ್ಬ ಅಸುರ ಬ್ರಜಮಂಡಲದ ಧರ್ಮ ಕಾರ್ಯನ ನಾಶ ಮಾಡ್ತಿದ್ದಾನೆ. ಅವನು ಅಶುದ್ಧತೆಯ ಅಕ್ಷಯ ಪಾತ್ರೆ. ನಿಮ್ಮ ಶುದ್ಧತೆಯಿಂದ ಮಾತ್ರ ಅವನನ್ನ ನಾಶ ಮಾಡೋಕ್ ಸಾಧ್ಯ. ನಿಮ್ಮ ಏಕದಂತ ಈ ಇಡೀ ಜಗತ್ತಲ್ಲಿ ಶುದ್ಧತೆ ಮತ್ತೆ ಪವಿತ್ರತೆಗೆ ಹೆಸರುವಾಸಿಯಾಗಿದೆ. ಹಾಗಾಗಿ ಎಲ್ಲರ ಒಳಿತಿಗಾಗಿ ನಿಮ್ಮ ಒಂದು ದಂತ ಬೇಕು. ಪ್ರಭು, ಇದು ನನ್ನ ಪಾಲಿನ ಸೌಭಾಗ್ಯವೇ ಸರಿ. ಪ್ರಭು, ಜಗತ್ತಿನ ಕಲ್ಯಾಣ ಮತ್ತು ಅಸುರರ ವಿನಾಶಕ್ಕಾಗಿ ನನ್ನ ಈ ದಂತವನ್ನು ಸ್ವೀಕರಿಸಿ. ಪ್ರಣಾಮ ಮಂಗಳಮೂರ್ತಿ. ವಿಘ್ನನಾಶಕ ಗಣೇಶನಿಗೆ ಗಣಪತಿ ಬಪ್ಪ ಮೋರೆಯ. ಸಾಕು, ಇಲ್ಗೆ ನಿಲ್ಸಿ. ಇಂಥ ಕೆಟ್ಟ ಕೆಲಸ ಮಾಡೋದನ್ನ ನಿಲ್ಸ್ಬಿಡಿ. ನನ್ಗೆ ನನ್ ಊರ್ ಜನರಿಗೆ ಶಿಕ್ಷೆ ಕೊಡೋದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ನಾನಿದನ್ ಬಿಡೋದಿಲ್ಲ. ನೀವ್ ಯಾರು ಒಳ್ಳೆ ಮಾತನ್ ಕೇಳಲ್ಲ ಅನ್ಸುತ್ತೆ. ಕೃಷ್ಣ ನನ್ನ ಹತ್ರ ಬೇಡ ಅಂದಿದ್ರು, ಈಗ ನಾನು ಅದೇ ಕೆಲಸ ಮಾಡ್ಬೇಕಾಗುತ್ತೆ. ನಿಮ್ಮನ್ನ ಇದೇ ನೆಲದಲ್ಲಿ ಹೂತಾಕ್ಬಿಡ್ತೀನಿ. ಅಣ್ಣ, ನನ್ ಜೊತೆ ಬಾ ಅಣ್ಣ. ಅಣ್ಣ, ದಾಮು ಚಿಕ್ಕಪ್ಪ ಮತ್ತೆ ಇವ್ರನ್ನೆಲ್ಲ ಕೊಲ್ಲೋದ್ರಿಂದ ಏನು ಬದಲಾಗಲ್ಲ. ಇಲ್ಲ ಕೃಷ್ಣ, ನಾನ್ ಇವ್ರನ್ನ ತಡೆಯೋಕೆ ಎಲ್ಲಾ ಪ್ರಯತ್ನನೂ ಮಾಡಿ ನೋಡಾಯ್ತು. ಆದ್ರೆ ಇವ್ರು ಮಾತ್ರ ವೃಂದಾವನನ ನಾಶ ಮಾಡೋದ್ರಲ್ಲೇ ಇದ್ದಾರೆ. ಇನ್ನೀ ಮೂವರನ್ನು ಕೊಲ್ಲೋದ್ರಲ್ಲಿ ಯಾವ ತಪ್ಪು ಇಲ್ಲ ಕೃಷ್ಣ. ಇವ್ರನ್ನೆಲ್ಲ ಕೊಲ್ಲೋದ್ರಿಂದ ಏನೂ ಆಗೋದಿಲ್ಲ. ಇವ್ರನ್ನ ತಡಿಬೇಕಂದ್ರೆ ಅದೇನು ಕಸುರನ್ನ ಕೊಲ್ಬೇಕು. ಅಂದ್ರೆ ನಾವು ಈ ಅಧರ್ಮದ ಮರನ ಕಡಿಯೋದಕ್ಕೆ ಬೇರೆನೆ ಆಗಿಬೇಕಾ? ಅಲ್ಲ ಕೃಷ್ಣ, ಧೇನುಕಾಸುರ ಅಂತೂ ಸತ್ರು ಜೀವ ಪಡ್ಕೊಂಡ. ಇನ್ ನಾವು ಅವನನ್ನ ಸಾಯಿಸೋದು ಹೇಗೆ? ಅಣ್ಣ, ಒಂದಾರಿ ಇದೆ. ಭಗವಂತ ಗಣೇಶ ಕೊಟ್ಟಿರೋ ಈ ದಂತ. ದಂತ? ಹೌದಣ್ಣ, ಯಾಕಂದ್ರೆ ಆ ಧೇನುಕಾಸುರನ ಶಕ್ತಿನೇ ಅವನ ಅಶುದ್ಧತೆ, ಅವನ ಕೊಳುಕುತನ. ಎಲ್ಲಿವರೆಗೂ ಅವನೊಳಗಡೆ ಅಧರ್ಮ ಇದೆಯೋ ಅಲ್ಲಿವರೆಗೂ ಅವನ್ ಸಾಯೋದಿಲ್ಲ ಅಣ್ಣ. ಗೊತ್ತಾಯ್ತು ನನ್ಗೆ. ಧೇನುಕಾಸುರನ್ ಒಳಗಿರೋ ಅಧರ್ಮನ ನಾಶ ಮಾಡ್ಬೇಕು. ಆಗ ಅವನೇ ಸತ್ ಹೋಗ್ತಾನೆ. ಹೌದಣ್ಣ, ತಡಬೇಡ, ಬೇಗ ಹೋಗೋಣ. ನಾವು ಕಾಡು ಒಳಗಡೆ ಹೋಗ್ಬೇಕು. ಖಂಡಿತ ಧೇನುಕಾಸುರ ಅಲ್ಲೇ ಇರ್ತಾನೆ. ಬಾ ಅಣ್ಣ. ಇನ್ನೊಂದು ಪ್ರತಿಮೆನಾ? ಅಣ್ಣ, ಮೊದ್ಲು ಆ ಧೇನುಕಾಸುರನ್ನ ಕೊಲ್ಲೋಣ, ಆಮೇಲೆ ಬಂದು ಈ ಪ್ರತಿಮೆ ವಿಷಯ ನೋಡೋಣ. ಋಷಿ ಕರುಣಾಚಾರ್ಯ, ಪ್ರಣಾಮ ಗುರುದೇವ. ಹೇ ಕೃಷ್ಣ, ಹೇ ಬಲರಾಮ, ನಿಮಗೆ ನಮ್ಮ ಧನ್ಯವಾದ. ನೀವಿಬ್ಬರು ಈ ಜಗತ್ತಿನಲ್ಲಿ ಧರ್ಮನಾಶ ಆಗೋದನ್ನ ತಡೆದಿರಿ. ನೀವು ಋಷಿ ಮುನಿ ಮತ್ತು ಸಾಧು ಸಂತರ ಪ್ರಾಣ ರಕ್ಷಣೆ ಮಾಡಿದ್ರಿ. ನೀವಿಬ್ರು ನಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಟ್ರಿ.